ಓಕೆ, ವೆಲ್ಕಮ್ ಬ್ಯಾಕ್. ICP ಅವರ ಸಿದ್ಧಾಂತ ಏನ್ ನೋಡಿದ್ವಿ? ಕೂಲಿ ದರದ ಕಡಿತದಿಂದಾಗಿ ಉದ್ಯೋಗವನ್ನ ಸೃಷ್ಟಿಸಬಹುದು ಅಂತ ಹೇಳಿ ನೋಡಿದ್ವಿ. ಈಗ ಕೂಲಿ ದರದ ಕಡಿತದಿಂದಾಗಿ ಉದ್ಯೋಗ ನಿರ್ಮಾಣ ಆಗತ್ತೆ ಅನ್ನೋ ಸಿದ್ಧಾಂತವನ್ನ ಕೆಲವು ಅರ್ಥಶಾಸ್ತ್ರಜ್ಞರು ಟೀಕೆ ಮಾಡಿದ್ದಾರೆ. ಸೊ ಆ ಟೀಕೆಗಳನ್ನ ನೋಡೋಣ. ಮೊದಲಿಗೆ ಕ್ರಿಟಿಸಿಸಮ್ಸ್. ಓಕೆ, ನಾಟ್ ಅಪ್ಲಿಕೇಬಲ್ ಟು ಹೋಲ್ ಎಕನಾಮಿ. ಈಗ the policy of reformulation of wage cut is not applied to whole economy because in every economy nobody try to cut the wages. ಪ್ರತಿಯೊಂದು ಅರ್ಥವ್ಯವಸ್ಥೆಯಲ್ಲಿ ಈಗ ತಿಳ್ಕೊಂಡ್ರೆ ನಮ್ಮಲ್ಲೇ ಈಗ ಕೂಲಿ ದರ ಈ ಪೂರ್ತಿ ಅರ್ಥವ್ಯವಸ್ಥೆಗೆ, ಸಂಪೂರ್ಣ ಅರ್ಥವ್ಯವಸ್ಥೆಗೆ ಇದು ಅನ್ವಯ ಆಗೋದಿಲ್ಲ ACP ಅವರ ನಿಯಮ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದು ಯಾಕಂತ ಹೇಳಿದ್ರೆ ಇಡೀ ಅರ್ಥವ್ಯವಸ್ಥೆಯಲ್ಲಿ ಕೂಲಿ ದರವನ್ನ ಕಡಿತ ಮಾಡೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಜನ ಒಪ್ಕೊಳ್ತಾರ ಅಥವಾ ಪೂರ್ತಿ ಅರ್ಥವ್ಯವಸ್ಥೆಯಲ್ಲಿ ಇದಕ್ಕೆ ವ್ಯವಸ್ಥೆ ಇರತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಇದು ಈ ಸಂಪೂರ್ಣ ಅರ್ಥವ್ಯವಸ್ಥೆಯಲ್ಲಿ ಕೂಲಿ ದರದ ಕಡಿತವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ಮಿನಿಮಮ್ ಒಂದು ಕೂಲಿ ದರವನ್ನ ಸರ್ಕಾರ ಫಿಕ್ಸ್ ಮಾಡಿದ್ದಾರೆ. ಫೈನ್, ಕ್ಲಾಸಿಕಲ್ ಎಕನಾಮಿಕ್ಸ್ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು ಅಂತ ಹೇಳ್ತಾರೆ. ಆದ್ರೆ ಒಂದು ವೇಳೆ ಒಂದು ನಿರ್ದಿಷ್ಟ ಪ್ರಮಾಣದ ಕೂಲಿ ದರಕ್ಕೆ ನಮ್ ಜೀವನ ಶೈಲಿ ಸೆಟ್ ಆಗಿ ಹೋಗಿದ್ರೆ ಅದಕ್ಕಿಂತ ಕಡಿಮೆ ಕೂಲಿ ದರವನ್ನ ಪಡೆಯಲು ನಾವು ಇಚ್ಛಿಸುವುದಿಲ್ಲ. ಈಗ ಉದಾಹರಣೆ 10,000 ರೂಪಾಯಿ ಪೇಮೆಂಟ್ ತಗೊಳ್ಳೋ ವ್ಯಕ್ತಿಗೆ ಸಡನ್ ಆಗಿ 5,000 ರೂಪಾಯಿ ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಹೋಗ್ತಾನ ಅವನು? ಇಲ್ಲ, ರೈಟ್? ಈಗ ಕೂಲಿ ದರವನ್ನ ಸಡನ್ ಆಗಿ ಕಡಿಮೆ ಮಾಡೋದು ಸಾಧ್ಯ ಇಲ್ಲ. ಇದು ಸಂಪೂರ್ಣವಾಗಿ ಅರ್ಥವ್ಯವಸ್ಥೆಗೆ ಅನ್ವಯ ಕೂಡ ಆಗೋದಿಲ್ಲ. ಯಾಕಂದ್ರೆ ಒಂದು ಲೈಫ್ ಸ್ಟೈಲಿಗೆ 10,000 ರೂಪಾಯಿ ಜೀವನ ಶೈಲಿಗೆ ನಾವು ಹೊಂದ್ಕೊಂಡ್ಬಿಟ್ಟಿರ್ತೀವಿ. ಇನ್ನು ಅದಕ್ಕಿಂತ ಕಡಿಮೆ ತಗೋಬೇಕು ಅಂತ ಹೇಳಿದ್ರೆ ಹೊಂದ್ಕೊಳಕ್ ಆಗೋದಿಲ್ಲ. ಆ ಕಾರಣಕ್ಕೆ ವೇಜ್ ಕಟ್ ಮಾಡೋದು ಸಂಪೂರ್ಣ ಅರ್ಥವ್ಯವಸ್ಥೆಯಲ್ಲಿ ಸಾಧ್ಯ ಆಗೋದಿಲ್ಲ, ರೈಟ್? ಇನ್ನು ಎರಡನೇದಾಗಿ ಮನಿ ವೇಜ್ ಕಟ್ಸ್ ನಾಟ್ ಎಸೆನ್ಸಿಯಲ್. ಅಂದ್ರೆ ಹಣದ ಕೂಲಿ ಕಡಿತ ಅವಶ್ಯಕತೆ ಇಲ್ಲ. ಪೂರ್ಣೋದ್ಯೋಗವನ್ನ ಸ್ಥಾಪಿಸಬೇಕು ಅಂತ ಹೇಳಿದ್ರೆ ಕೂಲಿ ದರದ ಕಡಿತ ಮಾಡೋದು ಅವಶ್ಯಕತೆ ಇಲ್ಲ. ಕೂಲಿ ದರವನ್ನ ಹೊರತುಪಡಿಸಿ ಬೇರೆ ಅಂಶಗಳಿವೆ, ಬೇರೆ ಫ್ಯಾಕ್ಟರ್ಸ್ ಇವೆ, ಅವುಗಳಿಂದ ನಾವು ಪೂರ್ಣೋದ್ಯೋಗವನ್ನ ಸ್ಥಾಪಿಸಬಹುದು ಅನ್ನೋದು ಒಂದು ವಿಚಾರ. ಇನ್ನು ಕೀನ್ಸ್ ಅವರು ಹೇಳ್ತಾರೆ ಪೂರ್ಣೋದ್ಯೋಗಕ್ಕಿಂತ ಕಡಿಮೆ ಮಟ್ಟದಲ್ಲಿ ನಾವು ಸಮತೋಲನವನ್ನ ನೋಡ್ಬೋದು, ರೈಟ್? ಲೆಸ್ ದೆನ್ ಫುಲ್ ಎಂಪ್ಲಾಯ್ಮೆಂಟ್. ಸೊ ಇಕ್ವಿಲಿಬ್ರಿಯಂ ಎಲ್ಲಿರುತ್ತೆ, ಸಮತೋಲನ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಪೂರ್ಣೋದ್ಯೋಗಕ್ಕಿಂತ ಕೆಳಗಿನ ಮಟ್ಟದಲ್ಲಿ ನಾವು ಸಮತೋಲನವನ್ನ ಕಾಣ್ತೀವಿ, ರೈಟ್? ಹಾಗಿದ್ದಾಗ ನಾವು ಪೂರ್ಣೋದ್ಯೋಗವನ್ನ ತಲುಪಬೇಕು ಅಥವಾ ಪೂರ್ಣೋದ್ಯೋಗವನ್ನ ಸಾಧಿಸಬೇಕು ಅನ್ನೋದಕ್ಕಿಂತನೂ ಆ ಸಮತೋಲನವನ್ನ ಪರಿಪೂರ್ಣವಾಗಿ ಸಾಧಿಸುವುದು ಬಹಳ ಅವಶ್ಯಕ. ಇಲ್ಲಿ ಆ ಸಮತೋಲನ ಸಾಧನೆಗಾಗಿ ಕೂಲಿ ದರವನ್ನ ಕಡಿತ ಮಾಡೋದು ಅವಶ್ಯಕತೆ ಇಲ್ಲ. ಕೂಲಿ ದರವನ್ನ ಕಡಿತ ಮಾಡುವುದಕ್ಕಿಂತ ಹೂಡಿಕೆಗಳನ್ನ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಕ್ರಮಗಳನ್ನ ತಗೋಬೇಕಾಗುತ್ತೆ. ಅಥವಾ ಕೂಲಿ ದರವನ್ನ ಕಡಿಮೆ ಮಾಡೋದಾಗ್ಲಿ ಅಥವಾ ಉತ್ಪಾದನೆಯನ್ನ ಹೆಚ್ಚಿಸುವ ಒಂದು ನಿಟ್ಟಿನಲ್ಲಿ ಕ್ರಮಗಳನ್ನ ತಗೋಬೇಕಾಗುತ್ತೆ, ರೈಟ್? ಇದಕ್ಕೆ ಸರ್ಕಾರದ ಹಸ್ತಕ್ಷೇಪ ಕೂಡ ಬೇಕಾಗುತ್ತೆ, ರೈಟ್? ಸೊ ಕೇವಲ ಕೂಲಿ ಕಡಿತದಿಂದಾಗಿ ಮಾತ್ರ ಉದ್ಯೋಗವನ್ನು ಸೃಷ್ಟಿ ಮಾಡೋದು ಸಾಧ್ಯ ಇಲ್ಲ. ಕೂಲಿ ಕಡಿತವನ್ನು ಹೊರತುಪಡಿಸಿ ಇತರೆ ಅಂಶಗಳ ಮೇಲೂ ಕೂಡ ಗಮನ ಕೊಡಬೇಕಾಗತ್ತೆ. ಇನ್ನು ಮೂರನೇದಾಗಿ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಮನಿ ವೇಜಸ್ ಅಂಡ್ ರಿಯಲ್ ವೇಜಸ್. ಡೈರೆಕ್ಟ್ ರಿಲೇಷನ್ ಇದೆ ಅಂತ ACP ಏನ್ ಹೇಳ್ತಾರೆ, ಹಣದ ಕೂಲಿ ಮತ್ತು ನೈಜ ಕೂಲಿಯ ನಡುವೆ ನೇರ ಸಂಬಂಧ ಇದೆ ಅಂತ. ಆದ್ರೆ ಕೀನ್ಸ್ ಏನ್ ಹೇಳ್ತಾರೆ, ಕೀನ್ಸ್ ಅದನ್ನ ಅಪೋಸ್ ಮಾಡ್ತಾರೆ. ಏನ್ ಹೇಳ್ತಾರೆ ಅವರು? ಇಲ್ಲ, ದೇರ್ ಇಸ್ ನೋ ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಮನಿ ವೇಜಸ್ ಅಂಡ್ ರಿಯಲ್ ವೇಜಸ್. ಹಣದ ಕೂಲಿ ಮತ್ತು ನೈಜ ಕೂಲಿಯ ನಡುವೆ ನೇರ ಸಂಬಂಧ ಇಲ್ಲ, ವಿರುದ್ಧ ಸಂಬಂಧ ಇದೆ ಅಂತ ಹೇಳ್ತಾರೆ. ಹಣದ ಕೂಲಿ ಹೆಚ್ಚಾದಾಗ ಈಗ ತಿಳ್ಕೊಡ್ರಿ, ಪೇಮೆಂಟ್ಸ್ ಎಲ್ಲ ನಮ್ಗೆ ಹೆಚ್ಚಾಗ್ತಾ ಇದಾವ, ಅದ್ರ ಪ್ರಕಾರ ಮಾರುಕಟ್ಟೆ ಒಳಗೆ ಬೆಲೆಗಳು ಕೂಡ ಹೆಚ್ಚಾಗ್ತಾ ಇದಾವ. ಸೊ ಸರಕುಗಳನ್ನ ತಗೋಬೇಕಾದ್ರೆ ನಾವು ಹೆಚ್ಚಿಗೆ ಖರ್ಚು ಮಾಡ್ಬೇಕಾಗ್ತಾ ಇದೆ. ಹೀಗಾಗಿ ನೈಜ ಕೂಲಿಯ ದರ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಕೀನ್ಸ್ ಏನ್ ಹೇಳ್ತಾರೆ, ಇಲ್ಲ, ಮನಿ ವೇಜಸ್ ಮತ್ತು ರಿಯಲ್ ವೇಜಸ್ ನಡುವೆ, ಅಂದ್ರೆ ಹಣದ ಕೂಲಿ ಮತ್ತು ನೈಜ ಕೂಲಿಯ ನಡುವೆ ವಿರುದ್ಧ ಸಂಬಂಧ ಇದೆ. ಈಗ ನಂದು 10,000 ರೂಪಾಯಿ ಸ್ಯಾಲ್ರಿ ಇತ್ತು, 12,000 ರೂಪಾಯಿ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ಸ್ಯಾಲ್ರಿ ಏನಾಯ್ತು? ಈಗ 2,000 ರೂಪೀಸ್ ಹೆಚ್ಚಾಯ್ತು. ಆದ್ರ ಶುಗರ್ ರೇಟ್ ಏನಾಗ್ಬಿಟ್ಟೈತಿ ಅಂತ ಹೇಳಿದ್ರೆ 35 ರೂಪೀಸ್ ಇದ್ದಿದ್ದು ಸಡನ್ ಆಗಿ 45 ರೂಪೀಸ್ ಆಗ್ಬಿಟ್ಟಿದೆ, ರೈಟ್? ಈಗ ನನ್ನ ಆದಾಯ ಎಷ್ಟು ಹೆಚ್ಚಾಗಿದೆಯೋ ಅದಕ್ಕಿಂತ ಹೆಚ್ಚಿಗೆ ಸರಕುಗಳ ಬೆಲೆಗಳು ಹೆಚ್ಚಾಗಿದೆ. ಅಂದ್ರೆ ನೈಜ ನಾ ಖರೀದಿ ಮಾಡ್ತಕ್ಕಂಥ ಸರಕುಗಳ ಪ್ರಮಾಣ ಕಡಿಮೆ ಆಗ್ಬಿಡ್ತದೆ ಅಲ್ಟಿಮೇಟ್ಲಿ, ಹೌದಾ? ನೈಜ ಕೂಲಿಯ ದರ ಕಡಿಮೆ ಆಗತ್ತೆ ಹಣದ ಕೂಲಿಯ ದರ ಹೆಚ್ಚಾದಾಗ, ಯಾಕಂದ್ರೆ ಬೆಲೆಗಳು ಹೆಚ್ಚಾಗತ್ತೆ ಅನ್ನೋ ಕಾರಣಕ್ಕೆ, ರೈಟ್? ಅಂದ್ರೆ ಸರಳವಾಗಿ ಕೂಲಿಯ ದರ ಹಣರೂಪಿ ಕೂಲಿಯ ದರ ಹೆಚ್ಚಾದಾಗ ನೈಜ ಕೂಲಿಯ ದರಗಳು ಕಡಿಮೆ ಆಗತ್ತೆ ಅಂತ ಯಾರು ಕೀನ್ಸ್ ಹೇಳ್ತಾರೆ. ಆದ್ರೆ ಪಿಗೋ ಏನ್ ಹೇಳಿದ್ದಾರೆ, ಇಲ್ಲ, ಅಲ್ಲಿ ನೇರ ಸಂಬಂಧ ಇದೆ.
ಯಾವುದೇ ವ್ಯತ್ಯಾಸ ಇಲ್ಲ, ಹಣರೂಪಿ ಕೂಲಿಯ ದರ ಆಗಲಿ ಅಥವಾ ನೈಜ ಕೂಲಿಯ ದರ ಆಗಲಿ ಎರಡು ಒಂದೇ ಆಗಿದೆ ಅಂತ ಹೇಳಿ ಪ್ರತಿಪಾದಿಸಿದ್ದಾರೆ. ರೈಟ್, ಆ ಕಾರಣಕ್ಕೆ ಈ ಸಿದ್ಧಾಂತ ಸಮಂಜಸ ಅನ್ಸೋದಿಲ್ಲ ಎಷ್ಟೋ ಕಡೆ. ಇನ್ನು ನಾಲ್ಕನೇದಾಗಿ ನೆಸೆಸಿಟಿ ಆಫ್ ಇನ್ಕ್ರೀಸ್ ಇನ್ ಪ್ರೈಸ್ ಲೆವೆಲ್. ವಿತ್ ಇನ್ಕ್ರೀಸ್ ಇನ್ ದ ಜನರಲ್ ಪ್ರೈಸ್ ಲೆವೆಲ್, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ increases. With this, more employment can be generated. Hence, some economists say that there is no need to cut wages to achieve full employment. ಅಂದ್ರೆ ನೆಸೆಸಿಟಿ ಆಫ್ ಇನ್ಕ್ರೀಸ್ ಇನ್ ಪ್ರೈಸ್ ಲೆವೆಲ್, ಬೆಲೆಯ ಮಟ್ಟವನ್ನ ಹೆಚ್ಚಿಸುವ ಅವಶ್ಯಕತೆ, ಬೆಲೆಯ ಮಟ್ಟವನ್ನ ಹೆಚ್ಚಿಸುವ ಅವಶ್ಯಕತೆ. ಸಾಮಾನ್ಯ ಬೆಲೆಯ ಮಟ್ಟಗಳು ಅಥವಾ ಸರಕು ಸೇವೆಗಳು ಏನಿದೆ ಮಾರುಕಟ್ಟೆಯಲ್ಲಿ, ಆ ಸರಕುಗಳ ಬೆಲೆಗಳು ಸಾಮಾನ್ಯವಾಗಿ ಹೆಚ್ಚಾದಾಗ ಉದ್ಯೋಗಾವಕಾಶಗಳು ಹೆಚ್ಚಾಗತ್ತೆ ಅಂತ ಹೇಳಿ ಕೆಲವರು ಪ್ರತಿಪಾದಿಸಿದ್ದಾರೆ. ಇಲ್ಲಿ ಕೂಲಿ ದರವನ್ನ ಕಡಿತ ಮಾಡಕ್ ಹೋಗ್ಬೇಡ್ರಿ, ಬೆಲೆಯ ಮಟ್ಟ ಆರ್ಥಿಕತೆಯಲ್ಲಿ ಹೆಚ್ಚಾದ್ರೆ ಆಟೋಮೆಟಿಕ್ ಆಗಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್, ಉದ್ಯೋಗ ಅವಕಾಶಗಳು ಹೆಚ್ಚಾಗತ್ತೆ ಅನ್ನೋದನ್ನ ಕೆಲವು ಅರ್ಥಶಾಸ್ತ್ರಜ್ಞರು ಹೇಳಿದ್ದಾರೆ. ಹೇಗೆ? ಈಗ ಅರ್ಥವ್ಯವಸ್ಥೆಯಲ್ಲಿ ಬೆಲೆಗಳ ಮಟ್ಟ ಹೆಚ್ಚಾದಾಗ ಉದ್ಯಮಿಗಳಿಗೆ ಲಾಭಗಳು ಹೆಚ್ಚು ಬರುತ್ತೆ. ರೈಟ್, ಹಣರೂಪಿ ಲಾಭಗಳು ಹೆಚ್ಚಾದಾಗಲೂ ಕೂಡ ಅವರಿಗೆ ಲಾಭಗಳು ಹೆಚ್ಚಾದಾಗ ಅವರು ಹೆಚ್ಚಿನ ಹೂಡಿಕೆಯನ್ನ ಕೈಗೊಳ್ತಾರೆ. ಬೆಲೆಗಳು ಹೆಚ್ಚಾದಾಗ ಲಾಭಗಳು ಹೆಚ್ಚಾಗತ್ತೆ, ಲಾಭಗಳು ಹೆಚ್ಚಾದಾಗ ಹೆಚ್ಚಿನ ಹೂಡಿಕೆಯನ್ನ ಕೈಗೊಳ್ತಾರೆ, ಹೆಚ್ಚಿನ ಹೂಡಿಕೆಯನ್ನ ಕೈಗೊಂಡಾಗ ಉದ್ಯೋಗ ಅವಕಾಶಗಳು ಹೆಚ್ಚಿಗೆ ಸೃಷ್ಟಿಯಾಗತ್ತೆ ಅನ್ನೋದು. ರೈಟ್, ಹಾಗಿದ್ರೆ ಬೆಲೆಯ ಮಟ್ಟವನ್ನು ಹೆಚ್ಚು ಮಾಡುವುದರ ಮೂಲಕ ಉದ್ಯೋಗವನ್ನು ಸೃಷ್ಟಿ ಮಾಡಬಹುದು ಅನ್ನೋದು ಕೆಲವು ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಆಗಿದೆ. ಅವ್ರು ಏನ್ ಹೇಳ್ತಾರೆ, ಕೂಲಿಯ ದರವನ್ನ ಕಡಿತ ಮಾಡುವುದು ಸಮಂಜಸವಲ್ಲ, ಕೂಲಿಯ ದರವನ್ನ ಕಡಿತ ಮಾಡುವ ಅವಶ್ಯಕತೆ ಕೂಡ ಇಲ್ಲ ಅನ್ನೋದು. ರೈಟ್, ಇನ್ನು ಐದನೇದಾಗಿ ಪ್ರಾಕ್ಟಿಕಲಿ ಇಂಪಾಸಿಬಲ್. ಕೂಲಿ ದರವನ್ನ ಕಡಿತಗೊಳಿಸೋದು ವಾಸ್ತವವಾಗಿ ಅಸಾಧ್ಯವಾದದ್ದು. ರೈಟ್, ಈಗ ನಾವು ಇವತ್ತಿಗೆ ಮಾತಾಡ್ತೀವಿ ಕಲ್ಯಾಣ ರಾಜ್ಯದ ಬಗ್ಗೆ. ಕಲ್ಯಾಣ ರಾಜ್ಯ ಅಂದ್ರೆ ಎಲ್ಲರಿಗೂ ಕ್ಷೇಮಾಭಿವೃದ್ಧಿ ಆಗ್ಬೇಕು, ಎಲ್ಲರೂ ಒಳ್ಳೇದಾಗಬೇಕು ಅಂತ ಹೇಳಿ. ಈಗ ಕೂಲಿಯ ದರವನ್ನ ಕಡಿತ ಮಾಡಿದ್ರೆ ಒಳ್ಳೇದಾಗತ್ತ? ಆಗೋದಿಲ್ಲ. ಹಾಗಿದ್ರೆ ಕೂಲಿಯ ದರವನ್ನ ಕಡಿತ ಮಾಡದೆ ನಾವು ಬೇರೆ ಕ್ರಮಗಳನ್ನ ತಗೋಬೇಕಾಗುತ್ತೆ. ರೈಟ್, ಅದಕ್ಕೆ ಕೀನ್ಸ್ ಕೂಡ ಅದನ್ನ ಕೂಲಿ ದರದ ಕಡಿತವನ್ನ ಅಪೋಸ್ ಮಾಡ್ತಾರೆ. ಹೌದಾ? ಅದಕ್ಕೆ ಈಗ ಉದಾಹರಣೆಗೆ ನಮ್ಮ ಈ ಅರ್ಥವ್ಯವಸ್ಥೆಯಲ್ಲಿ ನಾವು ಈ ಜನರ ಕೂಲಿ ದರವನ್ನ ಕಡಿಮೆ ಮಾಡ್ತಾ ಹೋದ್ರೆ ಸಮಸ್ಯೆಗೊಳಗಾಗ್ತೀವೋ ಇಲ್ವೋ? ಹೌದಾ? ಆದ್ದರಿಂದ ಕೂಲಿಯ ದರವನ್ನ ಕಡಿತ ಮಾಡೋದು ಅಷ್ಟು ಸರಳನೂ ಇಲ್ಲ, ಅದು ವಾಸ್ತವವಾಗಿ ಸಾಧ್ಯನೂ ಇಲ್ಲ. ರೈಟ್, ಇನ್ನು ಸೋಷಿಯಲ್ ಜಸ್ಟಿಸ್ ಫ್ಯಾಕ್ಟರ್. ಇಟ್ ಈಸ್ ನಾಟ್ ಅಪ್ರೋಪ್ರಿಯೇಟ್ ಟು ಕಟ್ ವೇಜಸ್ ಆಫ್ ಲೇಬರ್. ಸಾಮಾಜಿಕ ನ್ಯಾಯದ ಅಂಶ. ಸಾಮಾಜಿಕ ನ್ಯಾಯ ಅಂದ್ರೆ ಏನ್ರಿ? ಈಗ ಜನರು ಒಂದು ಪ್ರಮಾಣದಲ್ಲಿ ವೇತನವನ್ನ ಅಥವಾ ಕೂಲಿಯನ್ನ ಪಡಿತಾ ಇರ್ತಾರೆ. ಈಗ ಸಡನ್ ಆಗಿ ಅವರಿಗೆ ಅವರ ಕೂಲಿ ದರವನ್ನ ಕಡಿತ ಮಾಡಿದ್ರೆ ನಾವು ಅವರ ಜೀವನ ಮಟ್ಟದ ಮೇಲೆ ಪರಿಣಾಮವನ್ನ ಬೀರ್ತಾ ಇದ್ದೀವಿ ನೇರವಾಗಿ. ಹೌದಾ? ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಿದೆ ಅದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ. ಈಗ ಅಲ್ಲಿ ಸಾಮಾಜಿಕ ನ್ಯಾಯ ಅನ್ನೋದು ಉಳ್ಕೊಳ್ಳೋದಿಲ್ಲ. ರೈಟ್, ಕೂಲಿ ದರದ ಕಡಿತದಿಂದಾಗಿ ಸಾಮಾಜಿಕ ನ್ಯಾಯ ಅನ್ನೋದು ಉಳಿಯೋದಿಲ್ಲ, ಶ್ರಮಿಕ ವರ್ಗಕ್ಕೆ ಅನ್ಯಾಯವಾಗತ್ತೆ. ರೈಟ್, ಆದ್ದರಿಂದ ಕೂಲಿಯ ದರ ಕಡಿತ ಮಾಡೋದು ಸಮಂಜಸ ಮಾರ್ಗವಲ್ಲ ಅನ್ನೋದು ಅರ್ಥಶಾಸ್ತ್ರಜ್ಞರ ವಾದ. ಇನ್ನು ಮುಂದುವರೆದು ಆಲ್ ಟುಗೆದರ್ ಅನ್ಸರ್ಟೈನ್ ಅಂಡ್ ನೆಗ್ಲೆಕ್ಟ್ಸ್ ಎಕ್ಸ್ಪೆಕ್ಟೇಷನ್ಸ್. ಪ್ರೊಫೆಸರ್ KK Kurihara contends that falling wages and prices instead of increasing the propensity to consume may increase propensity to save. ಈಗ ಕುರಿಹರ ಅವ್ರು ಏನ್ ಹೇಳ್ತಾರೆ, ಕೂಲಿಯ ದರ ಕಡಿತ ಅಥವಾ ಕೂಲಿಯ ದರ ಕಡಿಮೆ ಆಗೋದು ಮತ್ತು ಬೆಲೆಗಳು ಕಡಿಮೆ ಆಗೋ ಈ ಒಂದು ಪರಿಸ್ಥಿತಿ ಅನುಭೋಗವನ್ನ ಹೆಚ್ಚಿಸದೆ, ನೋಡ್ರಿ ಕೂಲಿಯ ದರ ಕಡಿಮೆ ಆಗಿದ್ದಕ್ಕ ಏನಾಯ್ತು, ಬೆಲೆಗಳು ಕಡಿಮೆ ಆಯ್ತು. ಬೆಲೆಗಳ ಕಡಿಮೆ ಆಗಿದ್ದಕ್ಕೆ ಏನಾಗ್ತದೆ, ಜನರು ಹೆಚ್ಚಿಗೆ ಕೊಂಡ್ಕೊಳ್ತಾರೆ ಅಂತ ಹೇಳಿ ಯಾರು ಹೇಳ್ತಾರೆ? ಪಿಗೋರ್ ಅವರ ಒಂದು ಸಿದ್ಧಾಂತದಲ್ಲಿ ನೋಡ್ತೀವಿ. ಆದ್ರೆ ಕುರಿಯರ್ ಅವ್ರು ಏನ್ ಹೇಳ್ತಾರೆ, ಜನ ಕೊಂಡ್ಕೊಳ್ಳೋದಕ್ಕೆ ಕೊಂಡ್ಕೊಂಡು ಅನುಭೋಗ ಮಾಡೋಕ್ಕಿಂತಾನು ಅವರು ಉಳಿತಾಯಗಳನ್ನ ಜಾಸ್ತಿ ಮಾಡ್ಕೊಂತ ಹೋಗ್ತಾರೆ. ಆಮೇಲೆ ಅವರು ಹೆಚ್ಚಿಗೆ ಸರಕುಗಳನ್ನ ಕೊಂಡ್ಕೊಳ್ಳೋದಿಲ್ಲ ಅಥವಾ ಅನುಭೋಗ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ವಾದ ಮಾಡ್ತಾರೆ. ವಿತ್ ವೇಜಸ್ ಅಂಡ್ ಪ್ರೈಸಸ್ ಡಿಕ್ಲೈನಿಂಗ್ unchecked, consumers overall position can be so adversely affected so to strengthen their desire to add more to their assets and less to their consumption. ಅವರು ಬೆಲೆಗಳು ಕಡಿಮೆ ಆಗ್ತಾ ಹೋದಂಗೆ ಹೆಚ್ಚಿನ ಸಂಪತ್ತನ್ನ ಸಂಗ್ರಹಿಸಬೇಕು ಅಂತ ಪ್ರಯತ್ನ ಪಡ್ತಾರೆ. ರೈಟ್,
ಅನುಭೋಗ ಮಾಡೋದಕ್ಕಿಂತನೂ ಯಾವಾಗ ಬೆಲೆ ಕಡಿಮೆ ಆಗುತ್ತೋ ಅವಾಗ ನಾವು ಹೆಚ್ಚಿಗೆ ಸಂಪತ್ತನ್ನ ಸಂಗ್ರಹಿಸಿಡುವ ಒಂದು ವ್ಯವಸ್ಥೆಯನ್ನ ಅನುಭೋಗಿಗಳು ಮಾಡ್ಕೊಳ್ತಾರೆ ಅಂತ ಹೇಳಿ ಕುರಿಯರ್ ಅವರು ಹೇಳ್ತಾರೆ. ರೈಟ್, ದ ಇಂಡಿವಿಜುವಲ್ಸ್ ಹೂ ಸೇವ್ ಸೀಮ್ ಟು ಬಿ ರಾದರ್ ರೇರ್ ಬರ್ಡ್ಸ್, just the kind of people whose appetite for saving would grow as their stockpile of liquid assets is increased. Right, ಉಳಿತಾಯ ಮಾಡತಕ್ಕಂಥ ಮನೋಭಾವ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ಈಗ ಆಸ್ತಿಗಳನ್ನ ಸಂಗ್ರಹಿಸಿರ್ತಕ್ಕಂಥ ರೂಢಿ ಬೀಳ್ತಾ ಹೋಯ್ತು ಅಂತ ಹೇಳಿದ್ರೆ ಉಳಿತಾಯ ಮಾಡ್ತಕ್ಕಂಥ ಪ್ರಾಕ್ಟೀಸ್ ಕೂಡ ಅಥವಾ ಒಂದು ಡಿಸೈರ್ ಕೂಡ ಹೆಚ್ಚಾಗತ್ತೆ ಅನ್ನೋದು ಕುರಿಯರ್ ಅವ್ರ ಪ್ರತಿಪಾದನೆ. ಈಗ ಈ ಸಿದ್ಧಾಂತ ನೋಡ್ಬೇಕು ಅಂತ ಹೇಳಿದ್ರೆ ವೆರಿ ವೀಕ್, ಬಹಳ ವೀಕ್ ಆಗಿದೆ, ಬಹಳ ದುರ್ಬಲವಾಗಿರ್ತಕ್ಕಂಥ ಸಿದ್ಧಾಂತ ಅಂತ ಹೇಳಿ ಪ್ರೊಫೆಸರ್ ಪ್ಯಾಟಿನ್ಕಿನ್ ಅವರು ವಾದಿಸಿದ್ದಾರೆ. ಏನಂತ ಹೇಳಿದ್ರೆ ಏನಿದು ಕೂಲಿಯ ದರ ಕಡಿತದಿಂದಾಗಿ ಪರಿಣಾಮಗಳಾಗತ್ತೆ ಅಂತ ಹೇಳ್ತಾರಲ್ಲ, ಇನ್ನು ಕೂಲಿಯ ದರ ಕಡಿತ ಆಗೋದ್ರಿಂದ ಅನುಭೋಗದ ಮೇಲೆ ಪರಿಣಾಮ ಆಗತ್ತೆ ಅಂದ್ರೆ ಅನುಭೋಗ ಹೆಚ್ಚಾಗತ್ತೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಆದ್ರೆ ನೈಜವಾಗಿ ಇದು ಆಗೋದಿಲ್ಲ ಅನ್ನೋದು ಪ್ಯಾಟಿನ್ಕಿನ್ ಅವರ ವಾದ. ಓಕೆ, ಇನ್ನು ಮುಂದಿನದಾಗಿ ಆಪರೇಟ್ಸ್ ಓನ್ಲಿ ಡ್ಯೂರಿಂಗ್ ಡಿಫ್ಲೇಷನ್, ಅಂದ್ರೆ ಕುಗ್ಗು ಪ್ರಸರಣ ಇದ್ದಾಗ ಅಥವಾ ಹಣದ ಕುಗ್ಗುವಿಕೆ ಇದ್ದಾಗ ಅರ್ಥವ್ಯವಸ್ಥೆಯಲ್ಲಿ ಅವಾಗ ಮಾತ್ರ ಈ ಸಿದ್ಧಾಂತ ಅನ್ವಯ ಆಗತ್ತೆ, ಇನ್ನುಳಿದಿರ್ತಕ್ಕಂಥ ಸಮಯದಲ್ಲಿ ಆಗೋದಿಲ್ಲ ಅನ್ನೋದು ಒಂದು ವಾದ. ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ the short-term cyclical effects, let us assume that reduction in wage cost has been completed. What is the guarantee that large real value of money assets rises the consumption function so that full employment is ensured? ಈಗ ಕೂಲಿಯ ದರ ಕಡಿತ ಮಾಡೋದ್ರಿಂದ ಉದ್ಯೋಗ ಸೃಷ್ಟಿ ಆಗತ್ತೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ಗಳಿಲ್ಲ. ರೈಟ್, ಸೊ ಕೂಲಿಯ ದರ ಕಡಿತದಿಂದಾಗಿ ಏನೇನಾಗ್ಬೋದು ಮತ್ತೊಂದು ವಿಚಾರ ಮಾಡೋಣ. ಈಗ ಕೂಲಿ ದರ ಕಡಿತ ಮಾಡಿದೀವಿ ಅಂತ ಇಟ್ಕೊಳ್ಳಿ, ಜನರ ಕೊಳ್ಳುವ ಶಕ್ತಿ ಕೂಡ ಕಡಿಮೆ ಆಗತ್ತಲ್ಲ. ಸೊ ಡಿಮಾಂಡ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ಕ್ರೀಸ್ ಆಗೋ ಬದಲು ಕಡಿಮೆ ಆಗ್ತಾ ಹೋಗುತ್ತೆ, ಆದಾಯನೇ ಇರೋದಿಲ್ಲ, ಗೂಡ್ಸ್ ಎಲ್ಲಿಂದ ತಗೋದು. ರೈಟ್, ಸೊ ಸಮಸ್ಯೆ ಆಗತ್ತಲ್ಲ. ಒಟ್ಟಾರೆ ಹೇಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ಕೂಲಿ ದರದ ಕಡಿತ ಆಗ್ಲಿ ಅಥವಾ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು ಬೆಲೆ ಮೇಲಾಗ್ಲಿ ಅಥವಾ ಸರಕು ಸೇವೆಗಳ ಬೇಡಿಕೆ ಮೇಲಾಗ್ಲಿ, ಇದು ವಾಸ್ತವವಾಗಿ ನೋಡೋದಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ಅನ್ಸುತ್ತೆ. ಆದ್ರೂ ಕೂಡ ಡಿಫ್ಲೇಷನ್ ಅಂದ್ರೆ ಹಣದ ಕುಗ್ಗುವಿಕೆ, ಆರ್ಥಿಕತೆಯಲ್ಲಿ ಹಿಂಜರಿತ ಅಥವಾ ಡಿಫ್ಲೇಷನ್ ಇದ್ದಾಗ ಈ ನಿಯಮ ಸ್ವಲ್ಪ ಮಟ್ಟಿಗೆ ಏನು ಆಪರೇಟ್ ಆಗತ್ತೆ, ಹೌದಾ? ಸ್ವಲ್ಪ ಮಟ್ಟಿಗೆ ಇದು ಅನ್ವಯ ಆಗತ್ತೆ ಅಥವಾ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಹೇಗೆ ಡಿಫ್ಲೇಷನ್ ದಲ್ಲಿ ಎಲ್ಲ ಸರಕುಗಳ ಬೆಲೆಗಳು ಕಡಿಮೆ ಆಗಿರುತ್ತೆ, ಅದೇ ಸಮಯದಲ್ಲಿ ಕೂಲಿ ದರಗಳು ಕೂಡ ಕಡಿತಗೊಳ್ಳುತ್ತೆ. ಸೊ ಕೂಲಿ ದರ ಕಡಿಮೆ ಆಗಿರುತ್ತೆ, ನಿರುದ್ಯೋಗ ಇರುತ್ತೆ ಅಂತ ಒಂದ್ ಸಮಯದಲ್ಲಿ ನಾವು ಕಡಿಮೆ ಕೂಲಿ ದರದಲ್ಲಿ ಹೆಚ್ಚಿನ ಜನರನ್ನ ಕೆಲಸಕ್ಕೆ ತಗೊಂಡು ಆಮೇಲೆ ಅರ್ಥವ್ಯವಸ್ಥೆಯನ್ನ ಸ್ಥಿರತೆಗೆ ತರ್ತಕ್ಕಂಥ ಕಾರ್ಯವನ್ನ ಮಾಡ್ಬೋದು. ರೈಟ್, ಇನ್ನು ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಇವಿಷ್ಟು ಪಾಯಿಂಟ್ಸ್ ನ ನೋಡ್ಕೊಂಡ್ಬಿಟ್ರೆ ಇವೇ ಕ್ರಿಟಿಸಿಸಮ್ಸ್ ಅಂತ ಹೇಳ್ಬೋದು. ಮೊದಲನೇದಾಗಿ ಪೂರ್ಣೋದ್ಯೋಗ ಅಸ್ತಿತ್ವದಲ್ಲಿರುತ್ತೆ ಅಂತ ಹೇಳಿ ಒಂದು ಕಲ್ಪನೆಯನ್ನ ಮಾಡ್ಕೊಂಡಿದ್ದಾರೆ ಯಾರು, ಎಸಿ ಪಿಗೋರ್ ಅವರು. ಆದ್ರೆ ವಾಸ್ತವಿಕವಾಗಿ ಯಾವುದೇ ಅರ್ಥವ್ಯವಸ್ಥೆಯಲ್ಲಿ ಪೂರ್ಣೋದ್ಯೋಗ ಮಟ್ಟ ಇರೋದಿಲ್ಲ. ಅದಕ್ಕೆ ಅನ್ರಿಯಲಿಸ್ಟಿಕ್ ಅಸಂಪ್ಷನ್ ಆಫ್ ಫುಲ್ ಎಂಪ್ಲಾಯ್ಮೆಂಟ್, ಪೂರ್ಣೋದ್ಯೋಗ ಕಲ್ಪನೆಯ ಪೂರ್ಣೋದ್ಯೋಗವೆಂಬ ಅವಾಸ್ತವಿಕ ಕಲ್ಪನೆ. ರೈಟ್, ಪೂರ್ಣೋದ್ಯೋಗದ ಬಗ್ಗೆ ಅವಾಸ್ತವಿಕ ಕಲ್ಪನೆಯನ್ನ ಹೊಂದಿದ್ದಾರೆ ಅನ್ನೋದು ಫಸ್ಟ್ ಪಾಯಿಂಟ್. ಇನ್ನು ಎರಡನೇದು ಅನ್ಡ್ಯೂ ಇಂಪಾರ್ಟೆನ್ಸ್ ಟು ಲಾಂಗ್ ಪೀರಿಯಡ್, ದೀರ್ಘಾವಧಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ರೈಟ್, ಸೊ ನಿಯಮ ಇದು ದೀರ್ಘಾವಧಿಗೆ ಅನ್ವಯವಾಗ್ತಕ್ಕಂಥದ್ದು ಅನ್ನೋ ಕಾರಣದಿಂದ ಏನ್ ಹೇಳ್ತಾರೆ, ಇದು ದೀರ್ಘಾವಧಿಗೆ ಬಹಳಷ್ಟು ಮಹತ್ವವನ್ನ ನೀಡಿದೆ ಅಂತ. ಇನ್ನು ಕೀನ್ಸ್ ರವರು ಸೇರ್ ಅವರ ಮಾರುಕಟ್ಟೆಯ ನಿಯಮವನ್ನ ಡಿನೈ ಮಾಡ್ತಾರೆ, ಅಂದ್ರೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಒಪ್ಪೋದಿಲ್ಲ. ಸೇರ್ ಅವರ ಮಾರುಕಟ್ಟೆ ನಿಯಮ ಏನ್ ಹೇಳುತ್ತೆ, ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತೆ. ಎಲ್ಲ ಸಂಪ್ರದಾಯ ಪಂಥದ ಸಿದ್ಧಾಂತಗಳು ನಿಂತಿರೋದು ಇದರ ಮೇಲೆನೆ. ಯಾವುದು? ಸೇರ್ ಅವರ ಮಾರುಕಟ್ಟೆ ನಿಯಮ ಮತ್ತು ಕ್ವಾಂಟಿಟಿ ಥಿಯರಿ ಆಫ್ ಮನಿ, ಹಣದ ಪರಿಮಾಣಾತ್ಮಕ ನಿಯಮ. ಕೀನ್ಸ್ ಏನ್ ಹೇಳ್ತಾರೆ, ಸೇರ್ ಅವರ ನಿಯಮನೇ ಅನ್ವಯ ಆಗೋದಿಲ್ಲ, ಹೀಗಾಗಿ ಈ ಸಿದ್ಧಾಂತ ಕೂಡ ತಪ್ಪಾಗತ್ತೆ ಅನ್ನೋದು. ಇನ್ನು ಮನಿ ವೇಜ್ ಕಟ್ ಈಸ್ ನಾಟ್ ದಸ್ ಓನ್ಲಿ ಸೊಲ್ಯೂಷನ್, ಕೂಲಿ ಹಣರೂಪಿ ಕೂಲಿಯ ದರವನ್ನ ಕಡಿತಗೊಳಿಸುವುದು ಮಾತ್ರ ಪರಿಹಾರವಲ್ಲ.
ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಕೂಲಿ ದರವನ್ನ ಕಡಿತ ಮಾಡೋದ್ರಿಂದ ಮಾತ್ರ ಸಾಧ್ಯ ಇಲ್ಲ, ಬೇರೆ ಬೇರೆ ಮಾರ್ಗಗಳಿವೆ ಅಂತ ಹೇಳ್ತಾರೆ. ಇನ್ನು ಕೀನ್ಸ್ ಅಟ್ಯಾಕ್ ಆನ್ ಇಂಟ್ರೆಸ್ಟ್ ರೇಟ್ ಟು ಬಿ ಅ ಸ್ಟ್ರಾಟಜಿಕ್ ವೇರಿಯಬಲ್. ಇಲ್ಲಿ ನೋಡ್ರಿ, ಹೂಡಿಕೆ ನಿರ್ಧಾರ ಆಗೋದು ಅಥವಾ ಹೂಡಿಕೆ ನಿರ್ಧಾರ ಆಗೋದು ಯಾವ್ದ್ರಿಂದ? ಬಡ್ಡಿ ದರದಿಂದ. ಸೇವಿಂಗ್ ಇಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಅಂತ ಕೂಡ ಕ್ಲಾಸಿಕಲ್ ಎಕನಾಮಿಕ್ಸ್ ಹೇಳ್ತಾರೆ. ಕೀನ್ಸ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ರೇಟ್ ಅನ್ನೋದು ಒಂದು ಸ್ಟ್ರಾಟಜಿಕ್ ವೇರಿಯಬಲ್, ರೈಟ್. ಇನ್ನೂ ಬೇರೆ ಅಂಶಗಳಿವೆ, ಅಂದ್ರೆ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್, ಅದು ಕೂಡ ಬಡ್ಡಿ ದರವನ್ನ ಅಥವಾ ಹೂಡಿಕೆಯನ್ನ ನಿರ್ಧರಿಸೋದ್ರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಇಂಥ ವಿಷಯಗಳ ಬಗ್ಗೆ ಕ್ಲಾಸಿಕಲ್ ಎಕನಾಮಿಕ್ಸ್ ಎಲ್ಲ ಪರಿಗಣನೆಗೆ ತಗೊಂಡಿದೆ, ರೈಟ್. ಇನ್ನು ಮುಂದಿನದಾಗಿ ಲೆಸಸ್ ಫೇರ್ ಪಾಲಿಸಿ, ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು ಅಂತ ಹೇಳಿ, ಅಥವಾ ಸರ್ಕಾರದ ತಟಸ್ಥ ನೀತಿ ಅಂತ ಹೇಳ್ತೀವಿ. ಸೊ ಸರ್ಕಾರ ಯಾವುದೇ ರೀತಿಯಾದಂತಹ ಅರ್ಥವ್ಯವಸ್ಥೆ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅನ್ನೋದು ಕ್ಲಾಸಿಕಲ್ ಎಕನಾಮಿಕ್ಸ್, ಇವನ್ ಪಿಗೋರ್ ಅವರ ಸಿದ್ಧಾಂತ. ಹೌದಾ, ಪಿಗೋರ್ ಅವರು ಕೂಡ ಅದನ್ನ ಒಪ್ಕೊಳ್ತಾರೆ. ಏನಪ್ಪಾ ಅಂದ್ರೆ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು, ಮುಕ್ತ ಅರ್ಥವ್ಯವಸ್ಥೆ ಇರಬೇಕು ಅಂತ. ಆದ್ರೆ ಇದು ವಾಸ್ತವವಾಗಿ ಸಾಧ್ಯ ಇಲ್ಲ. ಸರ್ಕಾರದ ಹಸ್ತಕ್ಷೇಪ ಬೇಕೇ ಬೇಕಾಗುತ್ತೆ. ಈಗ ಪೂರ್ಣೋದ್ಯೋಗವನ್ನ ಸಾಧಿಸಬೇಕು ಅಥವಾ ಉದ್ಯೋಗ ಮಟ್ಟವನ್ನು ಹೆಚ್ಚಿಸಬೇಕು ಅಂತ ಹೇಳಿದಾಗ ಸರ್ಕಾರ ಅಲ್ಲಿ ಹಸ್ತಕ್ಷೇಪ ಮಾಡ್ಲೇಬೇಕಾಗತ್ತೆ ಅನ್ನೋದು ಇದನ್ನ ಕೀನ್ಸ್ ಅವರು ಕೂಡ ಹೇಳ್ತಾರೆ, ರೈಟ್. ಇದಿಷ್ಟು ಒಟ್ಟಾರೆಯಾಗಿ ಪಿಗೋರ್ ಅವರ ಸಿದ್ಧಾಂತದ ಟೀಕೆಗಳು. ಇನ್ನು ನೆಕ್ಸ್ಟ್ ಸೆಷನ್ ಅಲ್ಲಿ ಲೆಟ್ ಅಸ್ ಗೋ ಟು ಥರ್ಡ್ ಯೂನಿಟ್, ಮೂರನೇ ಯೂನಿಟ್ಗೆ ಹೋಗೋಣ. ಥರ್ಡ್ ಯೂನಿಟ್ ಇಸ್ ರಿಲೇಟೆಡ್ ಟು ಕೀನ್ಸ್ ರವರ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ. ಕೀನ್ಸ್ ರವರ ಸಿದ್ಧಾಂತ